ಆಗೋದಿಲ್ಲ ಆ ಟೈಮಲ್ಲಿ, ರೈಟ್? ವಿ ವೆಲ್ಕಮ್ ಯು ಆಲ್ ಇನ್ ದಿಸ್ ವರ್ಲ್ಡ್ ಆಫ್ ಅಪರ್ಚುನಿಟಿ. ನಿಮ್ಮನ್ನೆಲ್ಲರೂ ನಾನು ವೆಲ್ಕಮ್ ಮಾಡ್ತೀನಿ. ನಾವೆಲ್ಲರೂ ಅಪರ್ಚುನಿಟಿ ಅನ್ನೋ ಒಂದು ವರ್ಲ್ಡ್ ಅಲ್ಲಿ ಇದೆ, ಬಟ್ ಎಷ್ಟು ಜನ ಅಪರ್ಚುನಿಟಿ ತಗೊಂಡು ಕ್ಯಾರಿ ಮಾಡ್ತೀರಾ? ಇವತ್ತು ಆ ಅಪರ್ಚುನಿಟಿ ನಿಮ್ಗೂ ಕೂಡ ಸಿಗ್ತಿದೆ. ಅಪರ್ಚುನಿಟಿ ಯಾಕೆ ನಾವು ಮಾಡ್ಬೇಕು ಅಂಡ್ ಯಾಕೆ ಕಾಲೇಜ್ ಲೈಫ್ ಅಲ್ಲಿ, ಯಂಗ್ ಲೈಫ್ ಅಲ್ಲಿ ಈ ಮೀಟಿಂಗ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇದಾರೆ. ಆಲ್ಮೋಸ್ಟ್ 30 ಪೀಪಲ್ಸ್ ಇದಾರೆ ಅಂಡ್ ಸ್ಟೂಡೆಂಟ್ಸ್ ಇದಾರೆ ಅಂಡ್ ಸೆಕೆಂಡ್ PU ಸ್ಟೂಡೆಂಟ್ಸ್ ಇದಾರೆ, ಡಿಗ್ರಿ ಸ್ಟೂಡೆಂಟ್ಸ್ ಇದಾರೆ, ಡಾಕ್ಟರ್ಸ್ ಇದಾರೆ ಅಂಡ್ ಜಾಬ್ ಮಾಡೋರು ಇದಾರೆ. ಆಲ್ಮೋಸ್ಟ್ ಎಲ್ಲರೂ ಮೀಟಿಂಗ್ ಅಲ್ಲಿ ಇದಾರೆ ಅನ್ಕೋತೀನಿ. ಎಲ್ಲರಿಗೂ ಒಂದು ಕಾಮನ್ ಇರುತ್ತೆ, ಏನ್ ಹೇಳಿ? ಡ್ರೀಮ್ಸ್ ಅಂತ. ಡ್ರೀಮ್ಸ್ ಅಂಡ್ ನೀಡ್ಸ್ ಪ್ರತಿಯೊಬ್ಬರಿಗೆ ಇದು ಕಾಮನ್ ಇರುತ್ತೆ, ನಾನು ಇದನ್ನ ಕಂಪ್ಲೀಟ್ ಮಾಡ್ಕೋಬೇಕು ಲೈಫ್ ಅಲ್ಲಿ ಅಂತ. ಎಷ್ಟು ಜನಕ್ಕೆ ಡ್ರೀಮ್ಸ್ ಇದೆ ಅಂಡ್ ಎಷ್ಟು ಜನಕ್ಕೆ ನೀಡ್ಸ್ ನಾನು ಹೆಂಗ್ ಲೈಫ್ ಅಲ್ಲಿ, ಕಾಲೇಜ್ ಲೈಫ್ ಅಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕಂತಿದೆ. ಡ್ರೀಮ್ಸ್ ಅಂಡ್ ನೀಡ್ಸ್ ಅಂದ್ರೆ ಏನಿರುತ್ತೆ? ಡ್ರೀಮ್ ಹೌಸ್, ಮೆಡಿಕಲ್ ಎಕ್ಸ್ಪೆನ್ಸಿವ್ಸ್, ಆಮೇಲೆ ಚಿಲ್ಡ್ರನ್ ಎಜುಕೇಶನ್ಸು, ಸೇವಿಂಗ್ಸ್ ಅಂಡ್ ರಿಟೈರ್ಮೆಂಟ್ಸು, ಡ್ರೀಮ್ ಕಾರು, ಡ್ರೀಮ್ ಹೌಸು. ಎಲ್ಲರಿಗೂ ಡ್ರೀಮ್ ಇರುತ್ತಾನೆ. ಚಿಕ್ಕ ನೀಡ್ಸ್ ಅಂತ ಬಿಡಿ, ಡ್ರೀಮ್ ಅಂತ ಬಂದ್ರೆ ಬಂಗ್ಲೋ ಕಟ್ಟಿಸ್ಬೇಕು. ಅಂಡ್ ಮೋಹನ್ಜಿ ನೆಕ್ಸ್ಟ್ ಸ್ಲೈಡ್ ತಗೊಂಡ್ ಬನ್ನಿ. ಓಕೆ ಮೋಹನ್ಜಿ, ನಾನು ಹೇಗ್ ಮಾತಾಡ್ತಿರ್ತೀನಿ ನೋಡಿ, ಹಾಗೆ ಸ್ಲೈಡ್ ನ ಸ್ಪೀಡ್ ಆಗಿ ಮೂವ್ ಮಾಡ್ತಾ ಬನ್ನಿ. ಓಕೆ, ಎಲ್ಲರಿಗೂ ಡ್ರೀಮ್ಸ್ ಇರುತ್ತೆ. ಹೇಳಿ, ಎಷ್ಟು ಜನ ಇದ್ರ ಮೇಲೆ ಕಷ್ಟ ಪಡ್ತಿದ್ರೆ? ಎಲ್ಲರೂ ಪಡ್ತಿದ್ದೀರಾ? ಎಲ್ಲರೂ ಫೋಕಸ್ ಡ್ರೀಮ್ಸ್ ಮೇಲ್ಗಡೆ ಇದೆ, ಡ್ರೀಮ್ಸ್ ನ ಕಂಪ್ಲೀಟ್ ಮಾಡ್ಕೋಬೇಕಂತ, ರೈಟ್? ಸೊ ಎಷ್ಟು ಜನಕ್ಕೆ ಅನಿಸ್ತಿದೆ ಡ್ರೀಮ್ಸ್ ನಾನು ಯಾವ ಒಂದು ಆಪ್ಷನ್ ಮುಖಾಂತರ ಕಂಪ್ಲೀಟ್ ಮಾಡ್ಕೋಬಹುದು ಅಂಡ್ ಹೇಗ್ ನಾನು ಕಂಪ್ಲೀಟ್ ಮಾಡ್ಕೋಬಹುದು? ಡ್ರೀಮ್ಸ್ ಇದೆಲ್ಲ ಕಂಪ್ಲೀಟ್ ಮಾಡ್ಕೋಬಹುದು ಸೆಕೆಂಡರಿ. ಬಟ್ ಇವತ್ತು ನಮ್ ಇಂಡಿಯಾ ಹೇಗ್ ಚೇಂಜ್ ಆಗ್ತಿದೆ, ನಮ್ ಇಂಪ್ಲಿಮೆಂಟೇಷನ್ ರೇಟ್ ಹೇಗಿದೆ? ನಾವು 1940s ಅಲ್ಲಿ ಇರ್ಬೇಕಾರೆ, 1960s ಅಲ್ಲಿ ಇರ್ಬೇಕಾರೆ, 1980s ಅಲ್ಲಿ ಇರ್ಬೇಕಾರೆ ಎಷ್ಟು ದುಡ್ಡಿದ್ರೆ ನಮ್ಮ ಮನೆ ಖರ್ಚೆಲ್ಲ ಆಗ್ತಿತ್ತು. 10 ರೂಪೀಸ್ ಇದ್ರೆ 1940s ಅಲ್ಲಿ ಎಲ್ಲ ಮನೆ ಖರ್ಚೆಲ್ಲ ಆಗ್ತಿತ್ತು ಒನ್ ಮಂತ್. 1960s ಅಲ್ಲಿ 100 ರೂಪೀಸ್, 1980s ಅಲ್ಲಿ 1000 ರೂಪೀಸ್, 2000 ಅಲ್ಲಿ 10,000 ರೂಪೀಸ್ ಇದ್ರೆ ಸಾಕಾಗ್ತಿತ್ತು. 2020 1 lakh ರೂಪೀಸ್ ಪರ್ ಮಂತ್ ಬೇಕು. ಹೇಳಿ, 1 lakh ರೂಪೀಸ್ ಪರ್ ಮಂತ್ ಗೋಸ್ಕರ ನಾವು ಫೈಟ್ ಮಾಡ್ತಿದ್ದೇವೆ, ಪ್ರಿಪೇರ್ ಆಗ್ತಿದ್ದೇವೆ. ಹೇಗೆ ಕಾಲ ಚೇಂಜ್ ಆಗ್ತಿದೆ, how ನಾವು ಅಪ್ಡೇಟ್ ಆಗ್ತಿದ್ದೇವೆ, ಅದು ತುಂಬಾ ಇಂಪಾರ್ಟೆಂಟ್, ರೈಟ್? ಸೊ ಇದೊಂದು ಯಾಕಂದ್ರೆ ಇದನ್ನ ತಿಳ್ಕೊಬೇಕಾದ್ರೆ ಅಷ್ಟೇ ಇಂಪಾರ್ಟೆಂಟ್. ಯಾಕಂತಂದ್ರೆ ನಾವು ಆ ಒಂದು ಕಾಲದಲ್ಲಿ ಈ ಒಂದು ಕಾಲ ತುಂಬಾ ಡಿಫ್ರೆನ್ಸ್ ಆಗಿದೆ. ಬಟ್ ಅದೇ ಮೈಂಡ್ ಸೆಟ್ ಇಟ್ಕೊಂಡು ಇವತ್ತು ನಾವು ಅದೇ ಮೈಂಡ್ ಸೆಟ್ ಇಂದ ನಾವು ನೆಕ್ಸ್ಟ್ ಲೀಡ್ ಮಾಡಕ್ಕಾಗಲ್ಲ. ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು, ನಮ್ ಥಾಟ್ ಪ್ರೊಸೆಸ್ ಚೇಂಜ್ ಆಗ್ಬೇಕು. 2020 ಅಲ್ಲಿ ಹೇಗೆ ಚೇಂಜ್ ಆಗ್ತಿದೆ, ಎಲ್ಲ ಡಿಜಿಟಲಿ ಕನ್ವರ್ಟ್ ಆಗ್ತಿದೆ, ಆನ್ಲೈನ್ ಕನ್ವರ್ಟ್ ಆಗ್ತಿದೆ. ಹೇಳಿ, ಯಾವ್ದೊಂದು ಆನ್ಲೈನ್ ಕನ್ವರ್ಟ್ ಇಲ್ಲ, ಇವಾಗ ಎಲ್ಲಾನು ಆನ್ಲೈನ್ ಅಲ್ಲಿ ಇದೆ, ರೈಟ್? 1 lakh ರೂಪೀಸ್ ಪರ್ ಮಂತ್ ನೀವು ಟಚ್ ಮಾಡ್ಬೇಕು. ಹೇಗೆ ಟಚ್ ಮಾಡ್ತೀರಾ? ಸೊ ನೀವು ಯಾವ ಸೆಕ್ಟರ್ ಅಲ್ಲಿ ಬರ್ಬೇಕು ಟಚ್ ಮಾಡ್ಬೇಕು ಅಂದ್ರೆ, ನಿಮ್ಗೆ ಯಾವ ಸೆಕ್ಟರ್ ಚೂಸ್ ಆಗುತ್ತೆ 1 lakh ರೂಪೀಸ್ ಪರ್ ಮಂತ್ ಟಚ್ ಮಾಡ್ಬೇಕಾದ್ರೆ? ಸೊ ಸೆಕ್ಟರ್ ಅಂತ ಬಂದ್ರೆ ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ಜಾಬ್ ಇಂದ ಬಿಸ್ನೆಸ್ ಇಂದ ನೀವು ಟಚ್ ಮಾಡ್ಬೋದು. ಅಂಡ್ ಜಾಬ್ ಬಿಸ್ನೆಸ್ ಸೆಕ್ಟರ್ ಏನು? ಸೊ ಸೆಲ್ಫ್ ಎಂಪ್ಲಾಯ್ಡ್, ಎಂಪ್ಲಾಯ್ಡ್ ಅಂಡ್ ಬಿಸ್ನೆಸ್ ಇನ್ವೆಸ್ಟರ್ ಅಂತ. ಇ ಮತ್ತು ಐದು ಜಾಬ್ ಸೆಕ್ಟರ್ ಅಂಡ್ ಬಿ ಮತ್ತು ಐದು ಬಿಸ್ನೆಸ್ ಅಂಡ್ ಇನ್ವೆಸ್ಟ್ಮೆಂಟ್ ಅಂಡ್ ಸಮ್ ಅದರ್ ಅಪರ್ಚುನಿಟೀಸ್ ಬರುತ್ತೆ, ರೈಟ್? ಇ ಮತ್ತು ಎಸ್ ಅಂದ್ರೆ ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್ಡ್. ಇಲ್ಲಿ ಆಕ್ಟಿವ್ ಇನ್ಕಮ್ ಇರುತ್ತೆ. ನಿಮ್ಗೆ ನೀವೇನ್ ಕೆಲಸ ಮಾಡ್ತೀರ ನಿಮ್ಗೆ ದುಡ್ಡು ಬರ್ತಿರುತ್ತೆ, ನಿಮ್ ಬಾಸ್ ಇರ್ತಾರೆ. ಅಂಡ್ ಇಂಡಿವಿಜುವಲ್ ಎಫರ್ಟ್, ನೀವು ಒಬ್ಬರೇ ಕೆಲಸ ಮಾಡಕ್ಕಾಗುತ್ತೆ. ಅಲ್ಲಿ ನೀವು ಬೇರೆದವ್ರ ಬಂದು ಯಾರು ಕೆಲಸ ಮಾಡಿದ್ರೆ ಅದು ಕೌಂಟ್ ಆಗಲ್ಲ. ನಿಮ್ ಕಂಪ್ನಿಯಲ್ಲಿ 500 ಜನ ಇದ್ದಾರೆ, 500 ಜನ ಮಾಡಿದ್ ನಿಮ್ಗೆ ಕೌಂಟ್ ಆಗಲ್ಲ. ಅಲ್ಲಿ ಲಿಮಿಟೆಡ್ ಇನ್ಕಮ್ ಇರುತ್ತೆ, ನಿಮ್ಗೆ ಇಷ್ಟೇ ಅಂತ ಇನ್ಕಮ್ ಇರುತ್ತೆ, 30,000-40,000. ಅಲ್ಲಿ ನಿಮ್ಗೆ ಕಾಂಪ್ರಮೈಸ್ ಲೈಫ್ ನ ಇರುತ್ತೆ. ನೀವು ಎಲ್ಲಾ ಲೈಫ್ ಅಲ್ಲಿ ಕಾಂಪ್ರಮೈಸ್ ಮಾಡ್ಬೇಕಾಗಿ ಬರುತ್ತೆ. 96% ಆಫ್ ಪೀಪಲ್ಸ್ ಇರ್ತಾರೆ ಈ ಸೆಕ್ಟರ್ ಅಲ್ಲಿ, 4% ವೆಲ್ತ್ ಇರುತ್ತೆ. ಅಂಡ್ ಬಿ ಮತ್ತು ಐ ಸೆಕ್ಟರ್ ಅಲ್ಲಿ 4% ಆಫ್ ಪೀಪಲ್ ಇರ್ತಾರೆ, 96% ಆಫ್ ವೆಲ್ತ್ ಇರುತ್ತೆ. ಎಸ್, ಎಕ್ಸಾಕ್ಟ್ಲಿ. ನಾವು ಯಾವ ಸೆಕ್ಟರ್ ಅಲ್ಲಿ ಹೋಗ್ಬೇಕು? ಬಿ ಮತ್ತು ಐ ಅಲ್ಲಿ. ಯಾಕಂದ್ರೆ 4% ಪೀಪಲ್ ಇದ್ದಾರೆ, 96% ವೆಲ್ತ್ ಇದೆ. ಎಸ್, ವಿ ನೀಡ್ ಅನ್ ಅಪರ್ಚುನಿಟಿ. ದ ರಿಚೆಸ್ಟ್ ಪೀಪಲ್ ಇನ್ ದಿ ವರ್ಲ್ಡ್ ಬಿಲ್ಡ್ಸ್ ದಿ ನೆಟ್ವರ್ಕ್. ಏನು ಅಪರ್ಚುನಿಟಿ? ಏನು ನಮ್ಗೆ ಯಾವ ಒಂದು ಅಪರ್ಚುನಿಟಿ ಬೇಕು? ನಾವು ಬಿ ಮತ್ತು ಐ ಸೆಕ್ಟರ್ ಅಲ್ಲಿ ಹೋಗಕ್ಕೆ. ಅಂಡ್ ಬಿ ಮತ್ತು ಐ ಸೆಕ್ಟರ್ ಅಲ್ಲಿ ಹೋದ್ರೆ ನಮಗೆ ಪಾಸಿವ್ ಇನ್ಕಮ್ ಇರುತ್ತೆ, ಅಂಡ್ ಇಂಡಿವಿಜುವಲ್ ಎಫರ್ಟ್ ಇರಲ್ಲ, ಟೀಮ್ ಎಫರ್ಟ್ ಇರುತ್ತೆ, ಅನ್ಲಿಮಿಟೆಡ್ ಇನ್ಕಮ್ ಇರುತ್ತೆ, ಅಂಡ್ ಫ್ರೀಡಮ್ ಎಲ್ಲಾನು ಇರುತ್ತೆ. ನಿಮ್ಗೆ ಈ ಒಂದು ಇಂಡಸ್ಟ್ರಿ ನಿಮ್ಗೆ ಎಲ್ಲಾನು ಕೊಡುತ್ತೆ. ಅಂದ್ರೆ ಯಾವ್ದೊಂದು ಇಂಡಸ್ಟ್ರಿ ಇದೆ, ದಟ್ ಇಂಡಸ್ಟ್ರಿ ಗಿವ್ಸ್ ಯು ಸಚ್ ಎ ವಂಡರ್ಫುಲ್ ಸೊಲ್ಯೂಷನ್ ಅಂಡ್ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಸೊ ಇದಕ್ಕಿಂತ ಮುಂಚೆ ನೀವು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ಕೇಳಿರ್ತೀರಾ, ಬಟ್ ಕೇಳಿದ್ರು ಒಳ್ಳೇದು. ಅಂಡ್ ಕೇಳಿಲ್ಲ ಅಂತಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಏನು, ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಏನು? ಒನ್ ಆಫ್ ದಿ ಬೆಸ್ಟ್ ಇಂಡಸ್ಟ್ರಿ ನೌಡೇಸ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ನೆಕ್ಸ್ಟ್ 2 to 3 years ಅಲ್ಲಿ, ಬೈ 2025 64,500 crore ಜನ ಮಾಡ್ತಾರಂತ ಒಂದು ಕ್ಯಾಲ್ಕುಲೇಷನ್ ಇದೆ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾದ ಇಷ್ಟು ಟರ್ನ್ ಓವರ್ ಕೊಡುತ್ತೆ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೆ, 64,500 crore ಬೈ 2025. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಡೈರೆಕ್ಟ್ ಸೆಲ್ಲಿಂಗ್ ಇಸ್ ನಾಟ್ ಎನ್ ಸಿಂಪಲ್ ಇಂಡಸ್ಟ್ರಿ, ನೋ ದಿ ಬಿಗ್ಗೆಸ್ಟ್ ಇಂಡಸ್ಟ್ರಿ. ನೀವು ಬೇರೆ ಕಂಟ್ರೀಸ್ ಅಲ್ಲಿ, ನಮ್ಮ ಕಂಟ್ರೀಸ್ ಅಲ್ಲಿ ಕಂಪೇರ್ ಮಾಡಿದ್ರೆ US is ಒನ್ ಆಫ್ ದಿ ರಿಚೆಸ್ಟ್ ಕಂಟ್ರಿ. USA ಯಾಕೆ ರಿಚೆಸ್ಟ್ ಕಂಟ್ರಿ ಆಗಿದೆ? ಬಿಕಾಸ್ ಅಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ನಡೀತಿದೆ. ಸೋ ಮೆನಿ ಪೀಪಲ್ಸ್ ಆಫ್ ಬಿಸ್ನೆಸ್, ಎಲ್ಲರೂ ಬಿಸ್ನೆಸ್ ರಿಲೇಟೆಡ್ ಮೈಂಡ್ ಅಲ್ಲಿ ಇರ್ತಾರೆ. ಯಾಕೆ? ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ನಡೀತಿದೆ, ಸಿಂಪಲ್ ಅಷ್ಟೇ, ರೈಟ್? ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ತುಂಬಾ ವಿಷನ್ ಇದೆ. ಅಂಡ್ ಇಂಡಿಯಾದಲ್ಲಿ ಅಂತಂದ್ರೆ ಒನ್ ಆಫ್ ದಿ ಬೆಸ್ಟ್ ಈ ಒಂದು ಟೈಮ್
ಯೂತ್ಸ್ ಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನೆಕ್ಸ್ಟ್ 2 to 3 years 4 years ಅಲ್ಲಿ ಲೈಫ್ ಲ ಸೆಟಲ್ಮೆಂಟ್ ಮಾಡ್ಕೊಳಕ್ಕೆ ಲೈಫ್ ಯಾವ ತರ ಅನ್ಕೊಂಡಿರ್ತಾರೆ ಡ್ರೀಮ್ ಲೈಫ್ ಪ್ರತಿಯೊಂದು ತರ ಲೀಡ್ ಮಾಡ್ಬೋದು ಅವರು. ಅಂಡ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇಸ್ ನಾಟ್ ಎನ್ ಸಿಂಪಲ್ ಲೈಕ್ ಚಿಕ್ಕ ಇಂಡಸ್ಟ್ರಿ. ಇದೊಂದು ಇಂಡಸ್ಟ್ರಿ, ಅದರಲ್ಲಿ ಸೋ ಮೆನಿ ಕಂಪನೀಸ್ ಬರುತ್ತೆ. ಒನ್ ಆಫ್ ದಿ ಅಪ್ಕಮಿಂಗ್ ರೆವಲ್ಯೂಷನ್ ಅಂತ ಹೇಳ್ಬೋದು. ಅಂಡ್ ಅಮೇಜಿಂಗ್ ಇಂಡಸ್ಟ್ರಿ. ಅಂಡ್ 2025 ನೋಡಬಹುದು 64,000 crore ಬೈ 2025. ಸೊ ಇದೆಲ್ಲ ಟಚ್ ಆಗ್ತಿದೆ. ಹೌದು, ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಏನು? ಸಿಂಪಲ್ ಡೆಫಿನಿಷನ್ ನಿಮ್ಗೆ ಗೊತ್ತಿದೆ. ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಡೈರೆಕ್ಟ್ ಕಂಪನಿ ಟು ಕಸ್ಟಮರ್. ಇಟ್ಸ್ ಕಾಲ್ ಆಸ್ ಎ ಡೈರೆಕ್ಟ್ ಸೆಲ್ಲಿಂಗ್, ರೈಟ್? ಸೊ ರಿಚೆಸ್ಟ್ ಕಂಟ್ರಿ ಆಗಕ್ಕಾಗಲ್ಲ. ಅಂಡ್ ನಮ್ ಇಂಡಿಯಾ, ಟ್ರಸ್ಟ್ ಮೀ ಗೈಸ್, ಇಂಡಿಯಾ ರಿಚೆಸ್ಟ್ ಕಂಟ್ರಿ ಆಗಕ್ಕಾಗಲ್ಲ, ನಿಜವಾಗ್ಲೂ ಆಗಲ್ಲ. ಬಿಕಾಸ್ ಇನ್ US ಅಲ್ಲಿ ಹೋಗ್ತೀರಾ ಅಂತಂದ್ರೆ US is ಒನ್ ಆಫ್ ದಿ ರಿಚೆಸ್ಟ್ ಕಂಟ್ರಿ ಅಂಡ್ ಒನ್ ಆಫ್ ದಿ ಡೆವಲಪ್ಡ್ ಕಂಟ್ರಿ. ಬಿಕಾಸ್ ಅಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ 95% ನಡೀತಿದೆ. ಇಂಡಿಯಾದಲ್ಲಿ ಅದೇ ಒಂದು ಬಿಸ್ನೆಸ್ ನ ಬರಬೇಕು ಅಂತಂದ್ರೆ ಟ್ರೆಡಿಷನಲ್ ಬಿಸ್ನೆಸ್ ಸ್ಟಾಪ್ ಮಾಡ್ಬೇಕು ನಾವು. ಅಂಡ್ ಟ್ರೆಡಿಷನಲ್ ಬಿಸ್ನೆಸ್ ಸ್ಟಾಪ್ ಮಾಡಿದಾಗ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ನ ತಗೊಂಡು ಹೋಗ್ಬೇಕಾಗಿತ್ತು. ನಾವು ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಏನಾಗುತ್ತೆ? ಅಂಡ್ ಐ ಥಿಂಕ್ PDF ಸ್ಟಾಪ್ ಆಗಿದೆ ಅನ್ಸುತ್ತೆ. ಮೋಹನ್ ಜಿ, ಹಾಂ ಜಿ, ಒನ್ ಸೆಕೆಂಡ್. Yes, you are host now. Okay, fine. ಸೊ ಆ ಒಂದು ಬಿಸ್ನೆಸ್ ನಾವು ಹೋಗ್ಬೇಕು ಅಂದ್ರೆ ಟ್ರೆಡಿಷನಲ್ ಬಿಸ್ನೆಸ್ ಸ್ಟಾಪ್ ಆಗ್ಬೇಕು. ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಏನ್ ನಡೀತಿದೆ ಅಂದ್ರೆ ಯಾವುದೇ ಒಂದು ಕಂಪನಿ ಕಸ್ಟಮರ್ಸ್ ಇದಾರೆ ಅಂತಂದ್ರೆ, ಸೊ ಕಸ್ಟಮರ್ ಇಂದ ಡೈರೆಕ್ಟ್ ಕಂಪನಿಯಿಂದ ಕಸ್ಟಮರ್ ರೀಚ್ ಆಗ್ತಿಲ್ಲ. ಅಲ್ಲಿ ಏನಾಗ್ತಿದೆ? ಸೋ ಮೆನಿ ಮಿನರಲ್ಸ್ ಮ್ಯಾನ್ಸ್ ಇದಾರೆ, ಅಡ್ವರ್ಟೈಸ್ಮೆಂಟ್ ಮಾಡೋರು, ಹೋಲ್ಸೇಲರ್, ಡಿಸ್ಟ್ರಿಬ್ಯೂಟರ್, ಕನ್ಸ್ಯೂಮರ್, ಇವರಿಗೆಲ್ಲ ಆಲ್ಮೋಸ್ಟ್ 90% ಆಫ್ ಕಮಿಷನ್ಸ್ ನ ಅವ್ರಿಗೆ ಪೇ ಆಗ್ತಿದೆ. ಅಂಡ್ 90% ಆಫ್ ಕಮಿಷನ್ ಅವ್ರಿಗೆ ಯಾರು ಪೇ ಮಾಡ್ತಿದ್ದಾರೆ? ಅದು ಕಸ್ಟಮರ್ಸ್ ಪೇ ಮಾಡ್ತಿದಾರ ಆರ್ ಕಂಪನಿ ಪೇ ಮಾಡ್ತಿದೆ? ಅಡ್ವರ್ಟೈಸ್ಮೆಂಟ್ ಮಾಡೋರಿಗೆ, ಹೋಲ್ಸೇಲರ್ಗೆ, ಡಿಸ್ಟ್ರಿಬ್ಯೂಟರ್ಗೆ. ವಿ ಆರ್ ಪೇಯಿಂಗ್ ಅಂಡ್ ಕಸ್ಟಮರ್ಸ್ ಆರ್ ಪೇಯಿಂಗ್, ರೈಟ್? ಸೊ ಇದು ತುಂಬಾ ಇಂಪಾರ್ಟೆಂಟ್, ನಾವು ತಿಳ್ಕೊಬೇಕಾಗಿರೋದು. 70%, 60% ಅಮೌಂಟ್ ಅಡ್ವರ್ಟೈಸ್ಮೆಂಟ್, ಹೋಲ್ಸೇಲರ್, ಡಿಸ್ಟ್ರಿಬ್ಯೂಟರ್ ಹೋಗ್ತಿದೆ. ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇಷ್ಟೇ ಮ್ಯಾನುಫ್ಯಾಕ್ಚರಿಂಗ್ ಟು ಕಸ್ಟಮರ್. ಇಟ್ ಇಸ್ ಕಾಲ್ಡ್ ಎಸ್ ಡೈರೆಕ್ಟ್ ಸೆಲ್ಲಿಂಗ್. ಇಲ್ಲಿ ಸ್ಟಾಕೇಸ್ ಟು ಡಿಸ್ಟ್ರಿಬ್ಯೂಟರ್, ರಿಟೇಲರ್, ಅಡ್ವರ್ಟೈಸ್ಮೆಂಟ್ ಯಾರು ಇರಲ್ಲ. ಅಂಡ್ ಯು ಕ್ಯಾನ್ ಅರ್ನ್ ದ 60% ಆಫ್ ಕಮಿಷನ್. Customer can earn 60% of commission in direct selling business. So direct selling ಅಲ್ಲಿ ಒಂದು ಬೆಸ್ಟ್ ಕಂಪನಿನ ಚೂಸ್ ಮಾಡಿದೀವಿ. ದಟ್ ಈಸ್ ಧನ್ವಂತರಿ ಬಯೋಸೈನ್ಸ್, ಒನ್ ಆಫ್ ದಿ ಬೆಸ್ಟ್ ಕಂಪನಿ ಅಂಡ್ 60 years ಟ್ರೆಡಿಷನಲ್ ಬಿಸ್ನೆಸ್ ಕಂಪನಿ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ 2017 ಅಲ್ಲಿ ಕಂಪನಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಗೆ ಇಂಟ್ರೊಡ್ಯೂಸ್ ಆಗಿದ್ದು. ಅಂಡ್ ಕಂಪನಿ MD ಸರ್ ಬಂದ್ಬಿಟ್ಟು ಪ್ರಣಮ್ ಮೇಯೂರ್ ಸರ್. ಅವ್ನು ವೆರಿ ಬಿಸ್ನೆಸ್ ಕ್ಲಾಸ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರು. ಅಂಡ್ ಈಸ್ ಅ ವೆರಿ ಅಮೇಜಿಂಗ್ ಪರ್ಸನ್ ಅಂತ ಹೇಳ್ಬೋದು. ಬಿಕಾಸ್ ಇವ್ರು ಯಾವತ್ತು ಪೀಪಲ್ ಗೆ ಹೆಲ್ಪ್ ಮಾಡಕ್ ಇಷ್ಟಪಡ್ತಿದ್ದಾರೆ. ಅಂಡ್ ಪೀಪಲ್ ಯಾರು ಕಷ್ಟದಲ್ಲಿ ಇದಾರೆ ನೋಡಿ, ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಕಂಪನಿ ಇವತ್ತು ಇಷ್ಟು ಪೇಔಟ್ ಕೊಡ್ತಿದೆ, ಡೈಲಿ ಪೇಔಟ್, ಮಂತ್ಲಿ ಪೇಔಟ್, ತುಂಬಾ ಜನಕ್ಕೆ ಸಕ್ಸಸ್ ನ ತೋರಿಸಿದೆ ಅಂತಂದ್ರೆ 4 years ಆಫ್ ಪೀರಿಯಡ್ ಅಲ್ಲಿ ಅಂತಂದ್ರೆ ದಿಸ್ ಈಸ್ ಸೋ ಅಮೇಜಿಂಗ್ ಅಂತ ಹೇಳ್ಬೋದು. ಅಂಡ್ ಕಂಪನಿ MD ಸರ್, CMD ಸರ್ ಪ್ರಣಮ್ ಮೇಯೂರ್ ಸರ್. ಅಂಡ್ ಕಂಪನಿ ಯಾವಾಗ ಸ್ಟಾರ್ಟ್ ಆಯ್ತು? ಡೈರೆಕ್ಟ್ ಸೆಲ್ಲಿಂಗ್ ಯಾವಾಗ ಅಸೋಸಿಯೇಷನ್ ಆಯ್ತು ಅಂದ್ರೆ 2017 ಅಲ್ಲಿ ಅಸೋಸಿಯೇಷನ್ ಆಯ್ತು, ಡಿಸೆಂಬರ್ ಅಲ್ಲಿ. 1000 outlets through all over the India, 200+ ಪ್ರಾಡಕ್ಟ್. ಇದನ್ನ ಹತ್ತತ್ರ 300 to 400 ಇದೆ. ನೆಕ್ಸ್ಟ್ 1 ಮಂತ್ ಅಲ್ಲಿ ಹತ್ತತ್ರ ನಾರ್ಮಲ್ ಪ್ರಾಡಕ್ಟ್ಸ್ ಪರ್ಸನಲ್ ಇರಲ್ಲ, ಹತ್ತತ್ರ 2000 3000 ಪ್ರಾಡಕ್ಟ್ ಬರ್ತಿದೆ. 100+ ಪೇಟೆಂಟ್ ಪ್ರಾಡಕ್ಟ್. ಸಕ್ಸಸ್ ರೇಷಿಯೋ ಅಂತ ಬಂದ್ರೆ 1,000 ಜನ 1 lakh rupees per month ಅರ್ನ್ ಮಾಡ್ತಿದ್ದಾರೆ. ಅಂಡ್ 30 lakhs+ rupees ಕೂಡ ಒಬ್ಬ ಪರ್ಸನ್ 2 to 3 ಪೀಪಲ್ಸ್ ಅರ್ನ್ ಮಾಡ್ತಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಇವತ್ತು ಕಂಪನಿ ಇಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಿದೆ ಅಂತಂದ್ರೆ MD ಸರ್ ಯಾವತ್ತು ಅವ್ರ ಗ್ರೋತ್ ನ ಯೋಚನೆ ಮಾಡ್ತಿಲ್ಲ, ಪೀಪಲ್ಸ್ ಗ್ರೋತ್ ನ ಯೋಚನೆ ಮಾಡ್ತಿದ್ದಾರೆ. ಎಷ್ಟು ಜನ ಅನ್ಎಂಪ್ಲಾಯ್ಮೆಂಟ್ಸ್ ಆಗಿ ಪ್ರೊಡ್ಯೂಸ್ ಆಗಿದೆ, ಅವ್ರಿಗೆ ಎಂಪ್ಲಾಯ್ಸ್ ಆಗಿ ಮಾಡ್ತಿದ್ದಾರೆ. ಅಂಡ್ ಇಲ್ಲಿಂದ ಅವ್ರಿಗೆ ಹೋಪ್ ಕೊಡ್ತಿದ್ದಾರೆ, ನಿಮ್ ಲೈಫ್ ನಲ್ಲಿ ಲೀಡ್ ಮಾಡಬಹುದು ಅಂತ. ವಿ ಆರ್ ವೆರಿ ಬ್ಲೆಸ್ಡ್ ಅಂಡ್ ಐ ಆಮ್ ಆಲ್ಸೋ ಸೋ ಮಚ್ ಬ್ಲೆಸ್ಡ್ ಅಂತ ಹೇಳ್ಬೋದು ಈ ತರ ಕಂಪನಿ ಜೊತೆ ಅಸೋಸಿಯೇಷನ್ ಆಗಿರೋದಕ್ಕೆ. ಅಂಡ್ ಅವರ್ ಹೆಡ್ ಆಫೀಸ್ ಕೋಲ್ಕತ್ತಾದಲ್ಲಿ ಇರೋದು. ಹೆಡ್ ಆಫೀಸ್ ಬಂದ್ಬಿಟ್ಟು ಮೇನ್ ಬ್ರಾಂಚ್ ಕಂಪನಿದು ಧನ್ವಂತರಿ ಬಯೋಸೈನ್ಸ್ ಪ್ರೈವೇಟ್ ಲಿಮಿಟೆಡ್. ಅಂಡ್ ಅವರ್ ಪ್ರಾಡಕ್ಟ್ಸ್ ಅಂತ ಬಂದ್ರೆ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್, ಪರ್ಸನಲ್ ಕೇರ್ ಪ್ರಾಡಕ್ಟ್, agriculture product, beauty care products, so many products idavu. Mohanji, next slide. Our certificates, more than 18 to 20 certificates are there. Our products, health care, beauty care, personal care, agriculture. Move past, sir. So lab, move past. Some products idavu, so many products idavu. ಸಮ್ ಪ್ರಾಡಕ್ಟ್ಸ್ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಿರೋದು ಅಷ್ಟೇ ನಿಮಗೆ. ಪರ್ಸನಲ್ ಕೇರ್, ಹೆಲ್ತ್ ಕೇರ್, ಅಗ್ರಿಕಲ್ಚರ್, ಸೋ ಮೆನಿ ಪ್ರಾಡಕ್ಟ್ಸ್ ಇದು. ಎಲ್ಲಾ ಪ್ರಾಡಕ್ಟ್ಸ್ ಕಂಪನಿಯಲ್ಲಿ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಸ್ಟಾಪ್. ಸೊ ಎಲ್ಲಾ ಪ್ರಾಡಕ್ಟ್ಸ್ ಕಂಪನಿಯಲ್ಲಿ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಹೌದು ಸರ್, ಇಷ್ಟು ಜನ ಇಲ್ಲಿ ಅರ್ನ್ ಮಾಡ್ತಿದ್ದಾರೆ 1 lakh rupees, 30 lakhs rupees. ಇವರೆಲ್ಲ ಪ್ರಾಡಕ್ಟ್ ಸೇಲ್ ಮಾಡ್ತಿದಾರಾ? ಏನಾದ್ರು ಶಾಪಿಗೆ ಹೋಗಿ ನಾವು ಸೇಲ್ ಮಾಡ್ಬೇಕಾ ಪ್ರಾಡಕ್ಟ್? ಇಲ್ಲಿ ಕೆಲಸ ಏನು? ನಾವು ಹೇಗೆ ಅರ್ನ್ ಮಾಡ್ಬೋದು? ಅಂಡ್ ಇಲ್ಲ ಶಾಪ್ ಏನಾದ್ರು ಇಡ್ಬೇಕಾ? ಬಿಸ್ನೆಸ್ ಟ್ರೆಡಿಷನಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು. ದಿಸ್ ಇಸ್ ದ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್.
ಬಿಸ್ನೆಸ್. ನೀವು ಇಲ್ಲಿ ಟ್ರೆಡಿಷನಲ್ ಬಿಸ್ನೆಸ್ ಅಂದ್ರೆ ಅದು ಶಾಪ್ ಬಿಸ್ನೆಸ್. ಓಕೆ, ನೀರ್ ಕುಡಿತೀಯಪ್ಪ. ಯಾರೋ ಎಷ್ಟು ನೀರ್ ಕುಡಿತೀರಾ ಅಂತ ಕೇಳ್ತಿದ್ದಾರೆ. ಹೌದು, ನೀರ್ ಕುಡಿಬೇಕಾಗಿ ಬರುತ್ತಲ್ವಾ. ಫೈನ್. ಸೊ ಇಲ್ಲಿ ನೀವು ಹೇಗೆ ಸ್ಟಾರ್ಟ್ ಮಾಡ್ಬೋದು? ನಿಮ್ಮ ಹತ್ರ ಏನ್ ಡಾಕ್ಯುಮೆಂಟ್ಸ್ ಇರಬೇಕು? ಸಿಂಪಲ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇದ್ರೆ ಸಾಕು. ಯು ಕ್ಯಾನ್ ಸ್ಟಾರ್ಟ್ ಹಿಯರ್. ಅಂಡ್ ಸ್ಟಾರ್ಟ್ ಮಾಡಿದ ತಕ್ಷಣ ಯು ವಿಲ್ ಎಲಿಜಿಬಲ್ ಫಾರ್ ಫೈವ್ ಟೈಪ್ಸ್ ಆಫ್ ಇನ್ಕಮ್ಸ್. ಒನ್, ರಿಟೇಲ್ ಪ್ರಾಫಿಟ್, ಮ್ಯಾಚಿಂಗ್ ಇನ್ಕಮ್, ಗ್ಲೋಬಲ್ ಶೇರ್ ಬೋನಸ್, DBS ಲೈಫ್ ಮೇಕರ್, ರೀಪರ್ಚೇಸ್ ಗ್ಲೋಬಲ್ ಇನ್ಕಮ್. ಸೊ ನೆಕ್ಸ್ಟ್ ಸೈಡ್ ನೀವು ಹೇಗೆ 40% ಇನ್ಕಮ್ 20% ಇನ್ಕಮ್ ಮಂತ್ಲಿ ಇನ್ಕಮ್ ಹೇಗೆ ಬರುತ್ತೆ ಅಂತಂದ್ರೆ, ಫಸ್ಟ್ ಇಲ್ಲಿ ಯಾವ್ದು ನೋ ಜಾಯ್ನಿಂಗ್ ಫೀಸ್. ಇಲ್ಲಿ ಯಾವ್ದು ಜಾಯ್ನಿಂಗ್ ಫೀಸ್ ಇಲ್ಲ, ನೀವು ದುಡ್ಡು ಕೊಟ್ಟು ಜಾಯ್ನ್ ಆಗ್ಬೇಕು ಅಂತ. ಅಂಡ್ ನೋ BV ಲ್ಯಾಬ್ಸ್. ಇಲ್ಲಿ ಯಾವ್ದು ಬಿಸ್ನೆಸ್ ವ್ಯಾಲ್ಯೂಮ್ ಅಂತಂದ್ರೆ BV ಅಂತಂದ್ರೆ ಯಾವ್ದು ಲ್ಯಾಬ್ಸ್ ಆಗಲ್ಲ. ಅಂಡ್ ನೋ ಇನ್ವೆಸ್ಟ್ಮೆಂಟ್, ಅಲ್ಲಿ ಯಾವ್ದು ಇನ್ವೆಸ್ಟ್ಮೆಂಟ್ ಮಾಡುವಂತಿಲ್ಲ. ನೋ ಮ್ಯಾಂಡೇಟರಿ ಟು ಡೂ ಮಂತ್ಲಿ ಪರ್ಚೇಸ್, ನೋ ಮೇಂಟೆನೆನ್ಸ್ ಫೀಸ್, single ID global business, up to 40% retail profit, repurchase global income. And first income is that retail profit up to 40%. ಹೇಳಿ ಯಾವ್ದೊಂದು ಕಂಪನಿ ನಿಮ್ಗೆ 100 rupees ಅಲ್ಲಿ 40% ಡಿಸ್ಕೌಂಟ್ ಸಿಗ್ತಿದೆ, you will get up to 40% discount once you become a permanent distributor of the company, right? ಸೊ ಯಾವುದೇ ಒಂದು ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡ್ತಿದ್ರೆ ಅಂದ್ರೆ ಅಲ್ಲಿ 40% ಡಿಸ್ಕೌಂಟ್ ಯಾವ ಒಂದು ಕಂಪನಿ ಕೊಡ್ತಿದೆ ಅಂದ್ರೆ ಯಾವ ಒಂದು ಬ್ರ್ಯಾಂಡ್ ಕೊಡ್ತಿದೆ, ಈ ಒಂದು ಕಂಪನಿ ಲೈಫ್ ಟೈಮ್ ನಿಮ್ಗೆ ಅಪ್ ಟು 40% ಡಿಸ್ಕೌಂಟ್ ಸಿಗುತ್ತೆ. will get up to 40% discount lifetime once you become our distributor. So distributor ಆಗ್ಬೇಕಾರೆ ಸೊ ನೀವು ಏನ್ ಕಂಡೀಷನ್ಸ್ ಇದೆ, ಯಾವ ಒಂದು ಪ್ಯಾಕೇಜಸ್ ಇಂದ ನೀವು ಇಲ್ಲಿ ಡಿಸ್ಟ್ರಿಬ್ಯೂಟರ್ ಆಗ್ಬೋದು ಅಂತಂದ್ರೆ, ಸೊ ಟೋಟಲ್ 3 ಟೈಪ್ಸ್ ಆಫ್ ಪ್ಯಾಕೇಜಸ್ ಇದೆ. 2500 ಪ್ಯಾಕೇಜ್ ಅಂಡ್ 4000 ಪ್ಯಾಕೇಜ್ ಅಂಡ್ 10,000 ಪ್ಯಾಕೇಜ್. ಈ 3 ಪ್ಯಾಕೇಜಸ್ ಅಲ್ಲಿ ಯಾವ್ದಾದ್ರು ಒಂದು ಪ್ಯಾಕೇಜಸ್ ನ ನೀವು ತಗೊಂಡ್ ಸ್ಟಾರ್ಟ್ ಮಾಡ್ಬೋದು. ಈ ತರ ಏನ್ ಕಂಡೀಷನ್ಸ್ ಇಲ್ಲ, ನೀವು ಇದೇ ಪ್ಯಾಕೇಜ್ ತಗೋಬೇಕು ಅಂತಂದ್ರೆ ನಿಮ್ ಕಂಫರ್ಟೇಬಲ್ ಇದ್ದಂಗೆ ನೀವು ಹೇಗೆ ಅದಕ್ಕೆ ಕಂಫರ್ಟೇಬಲ್ ಆಗ್ತೀರಾ. 2500 ಇಂದ ಸ್ಟಾರ್ಟ್ ಮಾಡಿದ್ರೆ ವಿಲ್ ಅರ್ನ್ 5000 rupees in a day. 4000 rupees ಇಂದ ಸ್ಟಾರ್ಟ್ ಮಾಡಿದ್ರೆ ವಿಲ್ ಅರ್ನ್ 8000 rupees in a day. 10,000 rupees ಇಂದ ಸ್ಟಾರ್ಟ್ ಮಾಡಿದ್ರೆ ವಿಲ್ ಅರ್ನ್ 20,000 rupees in a day. ಸೊ ಹೇಗೆ ಇನ್ಕಮ್ ಬರುತ್ತೆ ನಿಮ್ದು. ಅಂಡ್ ದಿಸ್ ಇಸ್ ದ ಪರ್ಚೇಸಿಂಗ್, ಇಟ್ಸ್ ನಾಟ್ ಎನ್ ಇನ್ವೆಸ್ಟ್ಮೆಂಟ್. ಆ ಪ್ಯಾಕೇಜ್ ಅಲ್ಲಿ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ, ಜಸ್ಟ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕು, ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಹೇಳಿ ಎಲ್ಲಿವರೆಗೂ ನೀವು ಎಷ್ಟೋ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿರ್ತೀರ, ಎಷ್ಟೋ ಶಾಪಿಂಗ್ಸ್ ನ ಮಾಡಿರ್ತೀರ, ಎಷ್ಟೋ ಮೊಬೈಲ್ ನ ಪರ್ಚೇಸ್ ಮಾಡಿರ್ತೀರ, ಇಲ್ಲಿವರೆಗೂ ನಿಮ್ ಇನ್ಕಮ್ ಬರ್ತಿದೇನಾ? ನಿಮ್ಮ ಅಕೌಂಟ್ ಡೈಲಿ ಅಮೌಂಟ್ ಟ್ರಾನ್ಸ್ಫರ್ ಆಗ್ತಿದೇನೆ? ಇಲ್ಲ. ಬಟ್ ಇಲ್ಲಿ ಜಸ್ಟ್ ಶಾಪಿಂಗ್ ಮಾಡಿ ನೀವು ಸ್ಟಾರ್ಟ್ ಮಾಡೋದ್ರಿಂದ ಯು ಲರ್ನ್ ಇನ್ಕಮ್. ಹೇಗೆ? ಫಾರ್ ಎಕ್ಸಾಂಪಲ್ ನೀವು ಸ್ಟಾರ್ಟ್ ಮಾಡಿದ್ರಿ ಅಂಡ್ ಸಿ ಲರ್ನಿಂಗ್ಸ್ ಬರುತ್ತೆ ಅಂದ್ರೆ ಆಬ್ವಿಯಸ್ಲಿ ನಾವು ಬೇರೆದವ್ರಿಗೆ ಹೇಳ್ತೇವೆ ಇಲ್ವಾ, ಬೇರೆದವ್ರು ಪ್ರಮೋಟ್ ಮಾಡ್ತೀವಿ ಇಲ್ಲ, ಆಬ್ವಿಯಸ್ಲಿ ಪ್ರಮೋಟ್ ಮಾಡ್ತೀವಿ. ಸೊ ನೀವು ಸ್ಟಾರ್ಟ್ ಮಾಡಿದ್ರಿ, ಲೆಫ್ಟ್ A ಮತ್ತು B ಶೇರ್ ಮಾಡಿದ್ರ ಅನ್ಕೊಳ್ಳಿ, ಅಂಡ್ ಯು ವಿಲ್ ಅರ್ನ್ 800 rupees. ನೀವು ಕ್ವಾಲಿಫೈಡ್ ಆಗ್ತೀರಿ, A ಮತ್ತು B ಶೇರ್ ಮಾಡಿದ್ರೆ 4000 ಇಂದ ಅವ್ರು ಸ್ಟಾರ್ಟ್ ಮಾಡಿದ್ರ ಅನ್ಕೊಳ್ಳಿ, ಯು ವಿಲ್ ಅರ್ನ್ 800 rupees as a ಫಸ್ಟ್ ಇನ್ಕಮ್. ನಿಮ್ದು ಫಸ್ಟ್ ಚೆಕ್ 800 rupees ಬರುತ್ತೆ. ಅಂಡ್ ನೆಕ್ಸ್ಟ್ ಇನ್ಕಮ್ A ಏನವ್ರು C ಪ್ರಮೋಟ್ ಮಾಡಿದ್ರೆ ಅಂಡ್ B ಏನವ್ರು D ಪ್ರಮೋಟ್ ಮಾಡಿದ್ರೆ ಅನ್ಕೊಳ್ಳಿ, ಅಗೇನ್ ಯು ವಿಲ್ ಅರ್ನ್ 800 rupees. ಟೋಟಲ್ ಅರ್ನಿಂಗ್ ಇಸ್ ದಟ್ 1600 rupees. ಸೊ ಸಿಂಪಲ್ ಅಷ್ಟೇ. ಲೆಫ್ಟ್ ಮತ್ತೆ ರೈಟ್ ಇದ್ದವ್ರು A ಮತ್ತು C B ಮತ್ತು D ಪ್ರಮೋಟ್ ಮಾಡೋದು, ಇಲ್ಲಿ ನಿಮ್ಗೆ ಡೈರೆಕ್ಟ್ ರೆಫರಲ್ ಕಮಿಷನ್ ಬರುತ್ತೆ, ಇಂಡೈರೆಕ್ಟ್ ರೆಫರಲ್ ಕಮಿಷನ್ ಕೂಡ ಬರುತ್ತೆ. ಹಾಗಂತಲ್ಲ ನಿಮ್ಗೆ ಬರೀ ಡೈರೆಕ್ಟ್ ಕಮಿಷನ್ ಅಷ್ಟೇ ಬರುತ್ತೆ, ಇಂಡೈರೆಕ್ಟ್ ಬರಲ್ಲ ಅಂತಲ್ಲ, ಇಂಡೈರೆಕ್ಟ್ ಕಮಿಷನ್ ರೆಫರಲ್ ಕೂಡ ಬರುತ್ತೆ. ಓಕೆ, ಹಾಗೆ ನೀವು ಇಷ್ಟು ಟೀಮ್ ಮಾಡಿದ್ರೆ ಎಷ್ಟು ಇನ್ಕಮ್ ಬರುತ್ತೆ ಅಂತ. 10 ಟೀಮ್ ಮಾಡಿದ್ರೆ ಯು ವಿಲ್ ಅರ್ನ್ 8000 rupees. 50 ಟೀಮ್ ಮಾಡಿದ್ರೆ ಯು ವಿಲ್ ಅರ್ನ್ 40,000 rupees. 100 ಟೀಮ್ ಮಾಡಿದ್ರೆ ಯು ವಿಲ್ ಅರ್ನ್ 80,000 rupees. 500 ಯು ವಿಲ್ ಅರ್ನ್ 4 lakhs rupees. 1000 ಮಾಡಿದ್ರೆ ಯು ವಿಲ್ ಅರ್ನ್ 8 lakhs rupees. ಹೀಗೆ ಟಿಲ್ ಅನ್ಲಿಮಿಟೆಡ್ ಡೆಪ್ತ್. ನೀವು ಅಷ್ಟು ಟೀಮ್ ಆಗ್ತಾ ಹೋಗ್ತೀರಾ, ಅಷ್ಟು ನಿಮ್ಗೆ ಇನ್ಕಮ್ ಬರುತ್ತೆ. ಓಕೆ, ಸೊ ಇಲ್ಲಿ ಒಂದು ಪವರ್ ಆಫ್ ಡುಪ್ಲಿಕೇಶನ್, ಸ್ಮಾಲ್ ಕ್ಯಾಲ್ಕುಲೇಷನ್. ಯಾಕಂದ್ರೆ ಇದೊಂದು ಅಪರ್ಚುನಿಟಿ, ನಾನು ಎಷ್ಟು ಜನಕ್ಕೆ ಶೇರ್ ಮಾಡಿದ್ರೆ ಎಷ್ಟು ನಾನು ಇನ್ಕಮ್ ನ ಅರ್ನ್ ಮಾಡ್ಬೋದು, ಎಷ್ಟು ಎಲ್ಲಿವರೆಗೂ ಇನ್ಕಮ್ ನ ಟಚ್ ಮಾಡ್ಬೋದು, ಅಂಡ್ ಒಂದು ಮಂತ್ ಅಲ್ಲಿ ಎಷ್ಟು ಜನಕ್ಕೆ ನಾನು ಶೇರ್ ಮಾಡ್ಬೋದು. ಹೇಳಿ, ನಾವು ವಾಟ್ ವಿ ಲೈಕ್ ಯು ಆಬ್ವಿಯಸ್ಲಿ ಶೇರ್ ಇಟ್. ಇಲ್ಲಿ ದುಡ್ಡು ಬರುತ್ತೆ ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಜನಕ್ಕೆ ಶೇರ್ ಮಾಡ್ಬೋದು ನಾವು ಈ ಒಂದು ಅಪರ್ಚುನಿಟಿನ ಒಂದು ಮಂತ್ ಅಲ್ಲಿ ಎಷ್ಟು ಜನ ನಾವು ಶೇರ್ ಮಾಡ್ಬೋದು? ನಿಮ್ ಅನ್ಸುತ್ತೆ ಸರ್ 30-40 ಪೀಪಲ್ಸ್ ನಾನು ಶೇರ್ ಮಾಡ್ಬೋದು. 1 ಮಂತ್ ಅಲ್ಲಿ 2 ಪೀಪಲ್ಸ್ ನಿಮ್ ಟೀಮ್ ಅಲ್ಲಿ ಬಂದ್ರೆ 12 months ಗೆ 4096 ಟೀಮ್ ಆಗಿರುತ್ತೆ. 2, 4, 8, 16, 32, 64, 128, 256, 512, 1024, 204 and 4096. ಟೋಟಲ್ ಟೀಮ್ ಆಡ್ ಮಾಡಿದ್ರೆ 8190 ಟೀಮ್ ಆಗಿರುತ್ತೆ. ಟೋಟಲ್ ಟೀಮ್ ಎಷ್ಟಾಯ್ತು ಒಂದು ವರ್ಷಕ್ಕೆ? ನಿಮ್ದು 8000 ಟೀಮ್ ಆಯ್ತು. 8000 ಟೀಮ್ ಒಂದು ವರ್ಷಕ್ಕೆ ಮಾಡಿದ್ರೆ ಎಷ್ಟು ಇನ್ಕಮ್ ಬರುತ್ತೆ ನಿಮ್ಗೆ? ಸುಮ್ಮನೆ ಕ್ಯಾಲ್ಕುಲೇಟರ್ ಎಷ್ಟು ಇನ್ಕಮ್ ಬರ್ಬೋದು ಫಾರ್ ಈಸಿ ಕ್ಯಾಲ್ಕುಲೇಷನ್. 8000 ಟೀಮ್ ತಗೊಳ್ಳೋಣ, ಲೆಫ್ಟ್ 4000 ರೈಟ್ 4000. ಸೊ ಟೋಟಲ್ 4000 into 800. ಸೊ ಎಷ್ಟು ಇನ್ಕಮ್ ಆಗ್ಬೋದು? 4000 into 800. ಸೊ ಒಂದ್ ವರ್ಷಕ್ಕೆ ನೀವು ಜಸ್ಟ್ ಬೈ ರೆಫರಿಂಗ್ 2 ಪೀಪಲ್ಸ್ ಈ ಅಪರ್ಚುನಿಟಿ ಕೊಡೋದ್ರಿಂದ ನೀವು ಒಂದು ವರ್ಷಕ್ಕೆ ಎಷ್ಟು ಇನ್ಕಮ್ ನ ಅರ್ನ್ ಮಾಡ್ಬೋದು? ಯಾರಾದ್ರೂ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀರಾ? ಒಂದ್ ಫೇರಿಗೆ 800 rupees ಬರ್ತಿದೆ. 4000 ಒಬ್ರು ಲೆಫ್ಟ್ 4000 ರೈಟ್ ಸ್ಟಾರ್ಟ್ ಮಾಡಿದ್ರೆ ಯು ವಿಲ್ ಅರ್ನ್
800 rupees ಅಂದ್ರೆ 4000 ಪೇರ್ ಆದ್ರೆ 4000 into 800 ಎಷ್ಟಾಗುತ್ತೆ? Can anyone please message me how much it will? How much, sir? 32,000. Okay. So 32 lakhs. Oh wow, 32 lakhs. ಅರೆ ಯಾರ್ ಕಮಾನ್, 32 lakhs rupees in a year ಅರ್ನ್ ಮಾಡಕ್ ಆಗುತ್ತೆ ನಿಜವಾಗ್ಲೂ? ಇದು ನೀವು ಎಷ್ಟೋ ಜನ ಇಲ್ಲಿ ಬಿಲೀವ್ ಮಾಡಕ್ ಕೂಡ ಆಗಲ್ಲ. ಐ ನೋ ದಟ್ 32 lakhs rupees in a year ಹೇಳ್ತಿದ್ದೀನಿ. ಅಂಡ್ ಎಷ್ಟೋ ಜನ ಸರ್ 32 lakhs rupees in ನನ್ನ ಇಡೀ ಲೈಫ್ ಅಲ್ಲಿ ಅಂಡ್ ಈ ಪೂರ್ತಿ ನಾನು 10 years of life 15 years of life ಅಲ್ಲಿ ನಾನು ಅರ್ನ್ ಮಾಡ್ಬೇಕಂತ ಪ್ಲಾನಿಂಗ್ ಮಾಡಿರ್ತಾರೆ. ಸೊ ಇಲ್ಲಿ 32 lakhs rupees in a year ಹೇಗೆ ಟಚ್ ಮಾಡಬಹುದು? ಇಟ್ಸ್ ಅಬೌಟ್ ಟೀಮ್, ಇಟ್ಸ್ ಆಲ್ ಅಬೌಟ್ ಟೀಮ್ ವರ್ಕ್, ಇಟ್ಸ್ ಆಲ್ ಅಬೌಟ್ ನೀವು ನೆಟ್ವರ್ಕ್ ನ ಬಿಲ್ಡ್ ಮಾಡಿರ್ತೀರಾ. ಇಲ್ಲಿ ಇಂಡಿವಿಜುವಲ್ ಎಫರ್ಟ್ ಇರಲ್ಲ, ಇಲ್ಲಿ ಟೀಮ್ ಎಫರ್ಟ್ ಇರುತ್ತೆ. ಅಂಡ್ ಟೈಮ್ ನ ಮಲ್ಟಿಫಿಕೇಶನ್ ಆಗುತ್ತೆ, ಇನ್ಕಮ್ ಆಲ್ಸೋ ಮಲ್ಟಿಫಿಕೇಶನ್ ಆಗುತ್ತೆ, ರೈಟ್? 32 lakhs rupees ಟಚ್ ಮಾಡಬಹುದು. ಎಷ್ಟೋ ಜನ ಪ್ರೂಫ್ಸ್ ಕೇಳ್ತಾರೆ, ಸರ್ ಇನ್ಕಮ್ ಬಂದಿದೆ ಇಲ್ಲಿ. ಸೊ ನಿಜವಾಗ್ಲೂ ಇನ್ಕಮ್ ಟ್ರಾನ್ಸ್ಫರ್ ಆಗುತ್ತೆ ಅಕೌಂಟ್ಗೆ. ಸೊ ಆತರ ತುಂಬಾ ಪ್ರೂಫ್ಸ್ ಇದೆ. 200 rupees, 500 rupees, 1700, 1000 rupees, 400 rupees, and 1,17,000 rupees, and 2,500 rupees. ತುಂಬಾ ಪ್ರೂಫ್ಸ್ ಇದೆ. ಸೊ ನೀವು ಪ್ರೂಫ್ಸ್ ನೋಡಬಹುದು, ಸ್ಕ್ರೀನ್ ಶೇರ್ ಮಾಡ್ತಿದ್ದಾರೆ. ಯಾ, ಸೊ ದೀಸ್ ಆರ್ ದ ಪ್ರೂಫ್ಸ್. ಸೊ ಇನ್ಕಮ್ ಹೇಗೆ ಬರುತ್ತೆ, ಏನು ಎಂತ ಅಂತ. ಅಂಡ್ ಇದು ಜಸ್ಟ್ ಡೈಲಿ ಬೇಸ್ಡ್ ಇನ್ಕಮ್. ಯು ವಿಲ್ ಅರ್ನ್ ದಿಸ್ ಇನ್ಕಮ್ ಆಸ್ ಜಸ್ಟ್ ಡೈಲಿ. ನೀವು ಪ್ರತಿ ದಿನ ಇನ್ಕಮ್ ಇದೆ. ಇವತ್ತೇನ್ ಕೆಲಸ ಮಾಡ್ತೀರಾ, ಇನ್ಕಮ್ ನಿಮ್ಮ ಅಕೌಂಟ್ ಕ್ರೆಡಿಟ್ ಆಗ್ತಿರುತ್ತೆ. ಬಟ್ ಇನ್ನು ಮಂತ್ಲಿ ಇನ್ಕಮ್ ಕೂಡ ಇದೆ ನಿಮ್ಗೆ. ಅದು ಫಿಕ್ಸ್ಡ್ ಇನ್ಕಮ್, ಸ್ಯಾಲ್ರಿ ತರ. ಸರ್ ಎಷ್ಟೋ ಜನ ಹೇಳ್ತಾರೆ, ಸರ್ ಜಾಬ್ ತರ ಇನ್ಕಮ್ ಇರ್ಬೇಕು ಸರ್. ಫಿಕ್ಸ್ಡ್ ಇನ್ಕಮ್, ಮಂತ್ಲಿ ಎಷ್ಟು ಇನ್ಕಮ್ ಅಂದ್ರೆ ತುಂಬಾ ಖುಷಿಯಾಗಿರುತ್ತೆ. ಆ ತರ ಇನ್ಕಮ್ ಕೂಡ ಇದೆ ನಿಮ್ಗೆ. ರೀಪರ್ಚೇಜ್ ಇನ್ಕಮ್, ಟೋಟಲ್ 12 ಟೈಪ್ಸ್ ಆಫ್ ಇನ್ಕಮ್ ಇದೆ. ಈ ತರ ಇದು ಇನ್ಕಮ್ ಹೇಗೆ ಬರುತ್ತೆ ಅಂತ ನಿಮ್ಮ ಫ್ರೆಂಡ್ಸ್ ಯಾರು ಇನ್ವೈಟ್ ಮಾಡಿದಾರೆ ಅವ್ರನ್ನ ಕೇಳಿ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಹೇಗೆ ಬರುತ್ತೆ ಇನ್ಕಮ್, ಪರ್ ಮಂತ್ ಇನ್ಕಮ್. ಫಸ್ಟ್ ಇನ್ಕಮ್ ಇಸ್ ದಟ್ ಗ್ಲೋಬಲ್ ಶೇರ್ ಬೋನಸ್. ಅಲ್ಲಿ ಅದರಲ್ಲಿ ರೀಪರ್ಚೇಸ್ DBS ಲೈಫ್ ಮೇಕರ್ ಇನ್ಕಮ್ ಅಲ್ಲಿ ಬರುತ್ತೆ. ರೆಗ್ಯುಲರ್ ಕ್ಲಬ್. ಸೊ 1000 BB ಲೆಫ್ಟ್, 1000 BB ರೈಟ್ ಆದ್ರೆ ಯು ವಿಲ್ ಅರ್ನ್ 2000 rupees ಕಂಟಿನ್ಯೂಸ್ಲಿ 3 months. ಸೊ ನೆಕ್ಸ್ಟ್ ಯು ವಿಲ್ ಅರ್ನ್ 6000 rupees ಕಂಟಿನ್ಯೂಸ್ಲಿ 3 months, 13,000 rupees continuously 3 months. You learn up to 8 crore rupees. 1 crore rupees in a month ಕೂಡ ನೀವು ಟಚ್ ಮಾಡಬಹುದು ರೀಪರ್ಚೇಸ್ ಇನ್ಕಮ್ ಅಲ್ಲಿ. ಜಸ್ಟ್ ಬಿಲೀವ್ ಮಾಡಿ, ಯಾವ್ದೊಂದು ಕಂಪನಿ ಇದೆ ಹೇಳಿ, ಯಾವ್ದೊಂದು ಪ್ಲಾಟ್ಫಾರ್ಮ್ ಇದೆ ಹೇಳಿ, ನಿಮ್ಗೆ ಹೋಪ್ ಅಟ್ ಲೀಸ್ಟ್ ಹೋಪ್ ಕೊಡ್ತಿದೆ 1 crore rupees ನಾನು ಇಲ್ಲಿ ಟಚ್ ಮಾಡಬಹುದು ಅಂತ. ಅಟ್ ಲೀಸ್ಟ್ ಹೋಪ್ ಕೊಡ್ಬೇಕು ತಾನೆ. ಇವ್ರು ಕಾಲೇಜಸ್ ಎಷ್ಟೋ ಜನ ಸ್ಟೂಡೆಂಟ್ಸ್ ಇರ್ತೀರಾ, ಕಾಲೇಜಸ್ ಹೋಗ್ತೀರಾ, ಅಂಡ್ ಅಲ್ಲಿ ನಿಮ್ಗೆ ಹೋಪ್ ಕೊಟ್ಟಿದಾರ ಅವರು. ನೀನ್ ಕಾಲೇಜ್ ಪಾಸ್ ಔಟ್ ಆದ ತಕ್ಷಣನೇ ಯು ವಿಲ್ ಗೆಟ್ 1 lakh rupees per month ಪಕ್ಕ. ಅಥವಾ ಅದು ಹೋಗ್ಬಿಡಿ 30-40,000 rupees ಪಕ್ಕ ಸಿಗುತ್ತಂತ ನಮ್ಗೆ ಏನಾದ್ರು ಗ್ಯಾರಂಟಿ ಕೊಟ್ಟಿದ್ದಾರೆ ಅವರು. ಸೊ ಹೋಪ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕಂಪ್ನಿ ಹೇಳ್ತಿದೆ, ಇಟ್ಸ್ ನಾಟ್ ಇನ್ ಹೋಪ್. ಇಲ್ಲಿ ಅರ್ನ್ ಮಾಡೋರು ಇದ್ದಾರೆ. 1 crore rupees in a month ಕೂಡ ಟಚ್ ಮಾಡಿದ್ದಾರೆ ಎಷ್ಟೋ ಜನ. 1 crore rupees in a month ಅರ್ನ್ ಮಾಡ್ತಿದ್ದಾರೆ ಥ್ರೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. 1 crore rupees month, 1,68 lakhs rupees in a month ಅರ್ನ್ ಮಾಡ್ತಿದ್ದಾರೆ. ಸೊ ಯಾರು ಅರ್ನ್ ಮಾಡ್ತಿದ್ದಾರೆ, ಸೊ ಅವ್ರು ಫಸ್ಟ್ ಬಿಲೀವ್ ಮಾಡಿರ್ತಾರೆ 1 crore rupees ಬರುತ್ತೆ ನನಗೆ ಅಂತ. ಸೊ ಈ ಇನ್ಕಮ್ 1 crore rupees ನೀವು 1 ವರ್ಷ 2 ವರ್ಷದಲ್ಲಿ ಟಚ್ ಮಾಡಕ್ ಆಗುತ್ತೆ ಅಂತ ಹೇಳಲ್ಲ, ಬಟ್ ಟಚ್ ಮಾಡ್ತೀರ. ಇಟ್ಸ್ ಟೇಕ್ಸ್ ಟೈಮ್. 4 years, 3 years, 6 years, 7 years ಟೈಮ್ ನ ತಗೋಬಾರ್ದು. ಅಕಾರ್ಡಿಂಗ್ ಟು ಯುವರ್ ಸ್ಪೀಡ್, ಯುವರ್ ಸ್ಕಿಲ್, ಅಂಡ್ ನೀವು ಹೋಗ್ತಿರೋ ಸ್ಪೀಡು, ಕೆಲಸ ಮಾಡೋ ಸ್ಪೀಡು, ಅದ್ರ ತಕ್ಕಂತೆ ನೀವು ಇನ್ಕಮ್ ನ ಟಚ್ ಮಾಡಬಹುದು. ಆಲ್ಮೋಸ್ಟ್ 5 to 6 years ಅಲ್ಲಿ ಥ್ರೂ ದಿಸ್ ಇಂಡಸ್ಟ್ರಿ 1 crore rupees in a month ನಾವು ಟಚ್ ಮಾಡಬಹುದು, ಪ್ರಾಪರ್ ಆಗಿ ನಾವು ಪ್ಲಾನ್ ಮಾಡ್ತೀವಿ ಅಂದ್ರೆ. ಸೊ ದೀಸ್ ಆಲ್ ಮಂತ್ಲಿ ಇನ್ಕಮ್ ಅಂತ ಹೇಳ್ಬೋದು. ಅಂಡ್ ಡೈಲಿ ಇನ್ಕಮ್ ಹೇಳಿದೆ, ಮಂತ್ಲಿ ಇನ್ಕಮ್ ಹೇಳಿದೆ ನಿಮ್ಗೆ. ಅಲ್ಲಿ ಫ್ಯಾಮಿಲಿ ಸೆಕ್ಯೂರಿಟಿ ಅಂತ ಎಷ್ಟೋ ಜನ ಕೇಳ್ತಾರೆ. ಇಲ್ಲಿ ಫ್ಯಾಮಿಲಿ ಸೆಕ್ಯೂರಿಟಿ ಕೂಡ ಇದೆ. ನೀವು ಏನಾದ್ರು ಸಮ್ ಇಶ್ಯೂಸ್ ಅಂತ ಡೆತ್ ಆದ್ರಿ ಅಂಡ್ ನಿಮ್ದು 5 lakhs, 2 lakhs, 10 lakhs rupees per month ಇನ್ಕಮ್ ಬರ್ತಿದೆ ಅಂತಂದ್ರೆ, ಸೊ ಆ ಇನ್ಕಮ್ ನಾಮಿನಿ ಯಾರು ಕೊಟ್ಟಿರ್ತೀರಿ ನೋಡಿ ಡ್ಯೂರಿಂಗ್ ದಿ ಲಾಗಿನ್, ಅದೆಲ್ಲ ಇನ್ಕಮ್ ನಾಮಿನಿ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಸೊ ಅಮೇಜಿಂಗ್ ಅಂತ ಹೇಳ್ಬೋದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ತರ ಕಂಪ್ಲೀಟ್ಲಿ ಸೆಕ್ಯೂರಿಟಿ ಲೈಫ್. ನಮ್ದು ಜೀವನ ಇಲ್ಲ ಅಂದ್ರೆ ನೆಕ್ಸ್ಟ್ ಜನರೇಷನ್ಗೆ, ಜನರೇಷನ್ 1 ಜನರೇಷನ್ 2ಗೆ ಪೂರ್ತಿ ಅಮೌಂಟ್ ಟ್ರಾನ್ಸ್ಫರ್ ಆಗ್ತಿರುತ್ತೆ ನಾವೇನ್ ಬಿಸ್ನೆಸ್ ಮಾಡ್ತಿರ್ತೀವಿ. ಓಕೆ, ಸೊ ನೆಕ್ಸ್ಟ್ ನ್ಯಾಷನಲ್ ಕಾನ್ಫರೆನ್ಸ್ ಸೆಲೆಬ್ರೇಷನ್ಸ್ ನಡೀತಿರುತ್ತೆ. 5 star ಟ್ರೈನಿಂಗ್ಸ್ ಮೀಟಿಂಗ್ಸ್ ನಡೀತಿರುತ್ತೆ ಕಂಪನಿಯಿಂದ. ಅಂಡ್ ಫ್ರೀ ಆಫ್ ಕಾಸ್ಟ್ 5 star ಹೋಟೆಲ್ ಟ್ರೈನಿಂಗ್ಸ್. ಅಂಡ್ ಸುಶೀಲ್ ಕುಮಾರ್ ಸರ್, ಮಲ್ಟಿ ಮಿಲಿಯನಿಯರ್ ಅಂಡ್ ಓನರ್ ಆಫ್ ಜಾಗ್ವಾರ್ ಕಾರ್, ಇವರು ಒಂದು ಮಂತ್ ಇನ್ಕಮ್ ಇವತ್ತು 17 lakhs rupees in a month ಇದೆ.
ಜಸ್ಟ್ ಇಮ್ಯಾಜಿನ್, ಧನ್ವಂತರಿ ಬಯೋಸೈನ್ಸ್ ನ 17 months ಬ್ಯಾಕ್ ಸ್ಟಾರ್ಟ್ ಮಾಡಿದ್ದಾರೆ, 7 to 18 months ಬ್ಯಾಕ್ ಸ್ಟಾರ್ಟೆಡ್ ವಿತ್ ಎ ಜೀರೋ ಅಂಡ್ ನೌ ಇಸ್ ಅರ್ನಿಂಗ್ 17 lakhs rupees in a month. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ದಿಸ್ ಇಸ್ ದ ಪವರ್ ಆಫ್ ನೆಟ್ವರ್ಕ್. ಸೊ ಓನರ್ ಆಫ್ ಜಾಗ್ವಾರ್ ಕಾರ್. ಅಂಡ್ ನೆಕ್ಸ್ಟ್ ಟ್ರೈನರ್ಸ್ ಇದ್ರೆ ಅಫಿಷಿಯಲ್ ಟ್ರೈನರ್ಸ್ ಸುಶೀಲ್ ಸರ್, ಶಶಿಶ್ ಕುಮಾರ್ ತಿವಾರಿ ಸರ್ ಅಂಡ್ ಪ್ರದೀಪ್ ಗಂಗೂಲಿ ಸರ್, ಮೋಟಿವೇಶನಲ್ ಸ್ಪೀಕರ್, ಇಂಡಿಯಾಸ್ ಬೆಸ್ಟ್ ಮೋಟಿವೇಶನಲ್ ಸ್ಪೀಕರ್ ಅಂತ ಹೇಳ್ಬೋದು. ಒನ್ ಆಫ್ ದಿ ಇವಾಗ ಲೀಡ್ ಮಾಡೋ ಮೋಟಿವೇಶನಲ್ ಸ್ಪೀಕರ್ ಅಂತ ಹೇಳ್ಬೋದು. ಅಮೇಜಿಂಗ್ ಪರ್ಸನ್, ಇವ್ರ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ನಮ್ಗೆ ಟ್ರೈನಿಂಗ್ ಸಿಗುತ್ತೆ. ಸೊ ನೆಕ್ಸ್ಟ್ ಪ್ರದೀಪ್ ಗಂಗೂಲಿ ಸರ್ ಇದ್ದಾರೆ, ನ್ಯಾಷನಲ್ ಪ್ರಾಡಕ್ಟ್ ಟ್ರೈನರ್. ಸೊ 30 years ಆಫ್ ಎಕ್ಸ್ಪೀರಿಯನ್ಸ್ ನಮ್ಮ ಕಂಪ್ನಿ ಆಯುರ್ವೇದಿಕ ಇರೋದ್ರಿಂದ ವಿ ಆರ್ ವೆರಿ ಬ್ಲೆಸ್ಡ್. ಸೊ ದಟ್ ಅವ್ರ ಕಡೆಯಿಂದ ಕಂಪ್ಲೀಟ್ ಆಗಿ ಟ್ರೈನಿಂಗ್ ಸಿಗುತ್ತೆ. ಸೊ ನೆಕ್ಸ್ಟ್ ಮಿಸ್ಟರ್ ವಿನೀತ್ ಪ್ರತಾಪ್ ಸರ್ ಅಂಡ್ ಮಿಸ್ಟರ್ ಶಶಿ ಭಾರತಿ ಸರ್ ಇದ್ದಾರೆ. ಸೊ ಸೀನಿಯರ್ ಅಪ್ಲೈನ್ಸ್ ಇವತ್ತು ನಾವೆಲ್ಲ ಮಾಡ್ತಿದೀವಿ ಬಿಕಾಸ್ ಆಫ್ ದೀಸ್ 2% ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು, ಸಪೋರ್ಟ್ ಅಂತ ಹೇಳ್ಬೋದು. ಅಂಡ್ ದೀಸ್ ಆರ್ ಅಮೇಜಿಂಗ್ ಪರ್ಸನ್ಸ್. ವಿನೀತ್ ಪ್ರತಾಪ್ ಸರ್ ಧನ್ವಂತರಿನ ಸ್ಟಾರ್ಟ್ ಮಾಡಿ 10 months ಅಲ್ಲಿ ಆಡಿ ಕಾರ್ ತಗೊಂಡಿದ್ದಾರೆ. ರೀಸೆಂಟ್ಲಿ ಹಿ ಗಾಟ್ ಮ್ಯಾರಿಡ್. ಓಕೆ, ಸೊ ನೆಕ್ಸ್ಟ್ ಶಶಿ ಸರ್, ಇವರು ಆಕ್ಚುಲಿ UPSC ಪ್ರಿಪೇರ್ ಆಗ್ತಾರೆ. ಎಷ್ಟೋ ಜನಕ್ಕೆ ಏಮ್ ಇರುತ್ತೆ UPSC ಮಾಡ್ಬೇಕು ನಾನು, ರೈಟ್, UPSC ಕ್ರ್ಯಾಕ್ ಮಾಡ್ಬೇಕು ಅಂತ. UPSC ಪ್ರಿಪೇರ್ ಆಗ್ತಾ ಆಗ್ತಾ ಇವತ್ತು ಪಾರ್ಟ್ ಟೈಮ್ ಆಗಿ ಧನ್ವಂತರಿ ಬಯೋಸೈನ್ಸ್ ಸ್ಟಾರ್ಟ್ ಮಾಡಿ 2 to 3 lakhs rupees in a month ಟಚ್ ಮಾಡಿದ್ದಾರೆ. ಪರ್ ಡೇ 20,000 rupees ಮಂತ್ ಇನ್ಕಮ್ ಕೂಡ ಅವ್ರು ಟಚ್ ಮಾಡಿದ್ದಾರೆ ಥ್ರೂ ದಿಸ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಗಿರೀಶ್ ಕಲಿಮಣಿ ಸರ್ ಕರ್ನಾಟಕದಲ್ಲಿ ದ ಫೌಂಡರ್ ಆಫ್ ಪರಿವರ್ತನಾ ಟೀಮ್ ಇಂಡಿಯಾ ಅಂತ ಹೇಳ್ಬೋದು. ಅಂಡ್ ಇವತ್ತೇನೋ ಮಾಡ್ತಿದ್ದಾರೆ ಬಿಕಾಸ್ ಆಫ್ ದಿಸ್ ಪರ್ಸನ್. ಅಂಡ್ ಬಿಕಾಸ್ ಆಫ್ ದಿಸ್ ಪರ್ಸನ್ ವಿ ಆರ್ ರೂಲಿಂಗ್ ಇನ್ ಕರ್ನಾಟಕ ಥ್ರೂಔಟ್ ದಿ ಇಂಡಿಯಾ ಅಂಡ್ ಆಲ್ಮೋಸ್ಟ್. ಅಂಡ್ yeah, so we are very lucky to have such a persons, such a appliance mentors ಅಂತ ಹೇಳ್ಬೋದು. ನೆಕ್ಸ್ಟ್ ಗಿರೀಶ್ ಕಲಿಮಣಿ ಸರ್ ಆದ ತಕ್ಷಣ ಜಗದೀಶ್ ಸರ್ ಇದ್ದಾರೆ. ಅಂಡ್ ಅವರ್ ಮೆಂಟರ್, ಮೈ ಗುರು, ಮೈ ಸಪೋರ್ಟರ್ ಆಲ್ ಟೈಮ್ ಅಂತ ಹೇಳ್ಬೋದು. ಪ್ರತಿಯೊಂದು ಪಾಯಿಂಟ್ ಅಲ್ಲಿ ನಾನು ಸಪೋರ್ಟ್ ಮಾಡಿದ್ದು ಫ್ರಮ್ ನನ್ನ ಜರ್ನಿಲಿ. ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಈ ಒಂದು ಇಂಡಸ್ಟ್ರಿ, ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ನಮ್ಗೆ ಸಪೋರ್ಟ್ ಮಾಡ್ತಾರೆ. ಅಂಡ್ ಆ ತರ ಇಲ್ಲಿ ಮೆಂಟರ್ಸ್ ಇದ್ದಾರೆ. ಪ್ರತಿಯೊಂದು ವೇಲಿ ನಂಗೆ ತಿರ್ತಾರೆ, ಈ ತರ ಮಾಡು, ಹೀಗೆ ಮಾಡು, ಹಾಗೆ ಮಾಡು, ಹೀಗೆ ಮಾಡು ಅಂತ ಹೇಳಿ. ಲೈಫ್ ಅಲ್ಲಿ ನಾವು ಸಕ್ಸಸ್ ಆಗ್ಬೇಕು ಅಂತಂದ್ರೆ ನಮ್ಗೆ ಕೋಚ್ ಅಂಡ್ ಮೆಂಟರ್ ಇರೋದು ಅಷ್ಟೇ ಇಂಪಾರ್ಟೆಂಟ್. ಯಾವುದೇ ಫೀಲ್ಡ್ ಅಲ್ಲಿ ಹೋಗಿ ನೀವು ಅಲ್ಲಿ ನೀವು ಸಕ್ಸೀಡ್ ಆಗ್ಬೇಕು, ನೆಕ್ಸ್ಟ್ ಲೆವೆಲ್ ಅಲ್ಲಿ ಗ್ರೋತ್ ನ ನೋಡ್ಬೇಕು, ನೆಕ್ಸ್ಟ್ ಲೆವೆಲ್ ಗ್ರೋತ್ ನ ಕಾಣಬೇಕು ಅಂದ್ರೆ ನಿಮ್ಗೆ ಅಫ್ಲೈನ್ಸ್ ಅಂಡ್ ಮೆಂಟರ್ಸ್ ಅಂಡ್ ಕೋಚ್ ಇರ್ಬೇಕು. ಇವತ್ತು ಕ್ರಿಕೆಟರ್ಸ್ ನೋಡಿ, ಅವ್ರಿಗೆ ಕ್ರಿಕೆಟರ್ಸ್ ಕೋಚ್ ಇರ್ತಾರೆ, ಕೋಚ್ ಹೇಳ್ದಂಗೆ ಅವ್ರು ಮಾಡ್ತಾರೆ. ಕೋಚ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಗೆ ನಾನು ತುಂಬಾ ಲಕ್ಕಿ. ಅಂಡ್ ಎಷ್ಟೋ ಜನ ಲಕ್ಕಿ, ಇವರು 1000 ಸ್ಟೂಡೆಂಟ್ಸ್, 1000 ಜನದ ಲೈಫ್ ನ ಚೇಂಜ್ ಮಾಡಿದ್ದಾರೆ. ಎಷ್ಟೋ ಜನ ಯೂಸ್ ನ ಚೇಂಜ್ ಮಾಡಿದ್ದಾರೆ. ಹೆಂಗ್ ಲೈಫ್ ಅಲ್ಲಿ ಇರ್ಬೇಕಾದ್ರೆ ಇಂಟರ್ನ್ಯಾಷನಲ್ ಟ್ರಿಪ್ಸ್, ದುಬೈ ಎಲ್ಲ ಸುತ್ತಾಡಿ ಬಂದಿದ್ದಾರೆ. ಕಾಲೇಜ್ ಲೈಫ್ ಅಲ್ಲಿ ಕಂಪ್ಲೀಟ್ ಆದ ತಕ್ಷಣ ಬುಲೆಟ್ ಬೈಕು, ಅವ್ರದ್ದು ಏನೋ ಸ್ವಂತ ಸೆಲ್ಫ್ ಗಿಫ್ಟೆಡ್ ಲೈಫ್. ಅಮೇಜಿಂಗ್ ಪರ್ಸನ್ ಅಂತ ಹೇಳ್ಬೋದು. ಅಂಡ್ ಬಿಕಾಸ್ ಆಫ್ ಸರ್ ಬ್ಲೆಸ್ಸಿಂಗ್ಸ್, ಗಿರೀಶ್ ಸರ್, ಜಗದೀಶ್ ಸರ್ ಬ್ಲೆಸ್ಸಿಂಗ್ಸ್ ಇಂದ ನಾವು ಇವತ್ತು ದೊಡ್ಡದಾಗಿ ಮಾಡ್ತಿರೋದು, ನಾನ್ ಮಾಡ್ತಿರೋದು. ನೆಕ್ಸ್ಟ್ ಮಿಸ್ಟರ್ ದೇವ್ ಚವಾಣ್ ಸರ್ ಇಸ್ ಫ್ರಮ್ ಲಕ್ನೋ and he is also very amazing person. He is having digital marketing courses. Sir provide ಮಾಡ್ತಾರೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಸ್, ಹೇಗೆ ಇನ್ಕಮ್ ನ ಮಾಡಬಹುದು ಅಂತ. ಸೊ ಮಿಸ್ಟರ್ ಕಾಶಿನಾಥ್, ಇದು ನಾನು ಸೊ ನಿಮ್ ಮುಂದ್ಗಡೆ ಪ್ರೆಸೆಂಟ್ ಮಾಡ್ತಿದ್ದೀನಿ ಪ್ರೆಸೆಂಟೇಷನ್. ನೆಕ್ಸ್ಟ್ ಇದಾರೆ ಮಿಸ್ಟರ್ ಹಸಿಬುಲ್ ಹುಸೇನ್. ಸೊ ಹಿ ಇಸ್ ಫ್ರಮ್ ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್. ವೆರಿ ಗುಡ್ ಲೀಡರ್, ವೆರಿ ಸಿನ್ಸಿಯರ್ ಲೀಡರ್ ಅಂತ ಹೇಳ್ಬೋದು, ಅಪ್ಕಮಿಂಗ್ ಫೇಸ್ ಅಂತ ಹೇಳ್ಬೋದು. ಅಂಡ್ ಸೋ ಮೆನಿ ಪೀಪಲ್ಸ್ ಇದಾರೆ, ಎಲ್ಲರನ್ನ ಸಮ್ good peoples, they are doing very well through this industry and they are earning very good income. ಇದು ಇಂಟ್ರೆಸ್ಟಿಂಗ್. ಇದು ಡೈರೆಕ್ಟ್ ಸೆಲ್ಲಿಂಗ್, ಜಸ್ಟ್ PG ಡಿಪ್ಲೊಮಾದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಕೋರ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಅಲ್ಲಿ ಅಡ್ಮಿಷನ್ ತಗೋಬೇಕಂದ್ರೆ 75,000 rupees ಫೀಸ್ ಇದೆ ಫಸ್ಟ್ ಸೆಮೆಸ್ಟರ್. ಅಲ್ಲಿ ಅಡ್ಮಿಷನ್ ತಗೋಬೇಕಂದ್ರೆ ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಗ್ರಾಜುಯೇಷನ್ ಅಲ್ಲಿ ಮಿನಿಮಮ್ 55% ಮಾರ್ಕ್ಸ್ ನ ತಗೊಂಡು ಹೋಗಿ ನೀವು ಅಲ್ಲಿ ಅಡ್ಮಿಷನ್ ಮಾಡ್ಬೇಕಾಗಿ ಬರುತ್ತೆ, ರೈಟ್. ಸೊ ಇಷ್ಟ ಹೇಳ್ತಾ ಪ್ರೆಸೆಂಟೇಷನ್ ಎಂಡ್ ಆಗಿದೆ. ಅಂಡ್ ಸುಮಾರು ಜನ ಈ ಒಂದು ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಮಾಡಿದ್ದಾರೆ, ಎಷ್ಟೋ ಜನ ಅರ್ನ್ ಮಾಡಿದ್ದಾರೆ, ಅಂಡ್ ಎಷ್ಟೋ ಜನ ಕಲಿತಿದ್ದಾರೆ. ಲರ್ನಿಂಗ್ ಇಸ್ ತುಂಬಾ ಇಂಪಾರ್ಟೆಂಟ್. ಲರ್ನಿಂಗ್ ಜೊತೆಗೆ ಎಲ್ಲರೂ ಅರ್ನ್ ಮಾಡ್ತಿದ್ದಾರೆ. ಓಕೆ, ಸೊ ನಾನೊಂದು ಆಪರ್ಚುನಿಟಿ ಸ್ಟಾರ್ಟ್ ಮಾಡಿದೆ ಕಾಲೇಜ್ ಲೈಫ್. ಅಂಡ್ ಕಾಲೇಜ್ ಲೈಫ್ ಅಲ್ಲಿ ಇರ್ಬೇಕಾದ್ರೆ ಆಸ್ ಎ ಟ್ರೈಯಿಂಗ್ ಆಟಿಟ್ಯೂಡ್ ಅಲ್ಲಿ ತುಂಬಾ ಜನಕ್ಕೆ ಇರುತ್ತೆ, ಕಾಲೇಜ್ ಲೈಫ್ ಅಲ್ಲಿ ಇರ್ಬೇಕಾದ್ರೆ ಎಕ್ಸ್ಟ್ರಾ ಮಾಡಲ್ಲ ಅಂತ. ಆ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡಿದೆ, ಚಿಕ್ಕ ಡ್ರೀಮ್ಸ್ ಇತ್ತು, ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ನಾಲೆಜ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಪ್ರತಿಯೊಂದು ನಾಲೆಜ್ ಎಲ್ಲಾನು ಇಂಪ್ರೂವ್ಮೆಂಟ್ ಮಾಡ್ತಾ ಬಂದೆ. ಪ್ರತಿಯೊಂದು ಕಂಪ್ಲೀಟ್ ಆಗ್ತಾ ಬಂತು. ಅಂಡ್ ಏನೇನ್ ಡ್ರೀಮ್ಸ್ ನ ಅನ್ಕೊಂಡಿದ್ದೆ, ಚಿಕ್ಕ ಡ್ರೀಮ್ಸ್, ಟ್ರಾವೆಲ್ ಮಾಡೋದಾಗ್ಲಿ ಸೆಲ್ಫ್ ಫಂಡ್ ಇನ್ಕಮ್ ಅಲ್ಲಿ, ಅಂಡ್ ಬೈಕ್ ತಗೊಳ್ಳೋದಾಗ್ಲಿ ಸೆಲ್ಫ್ ಫಂಡ್ ಇನ್ಕಮ್ ಅಲ್ಲಿ, ಅಂಡ್ ಅಪ್ಪ ಅಮ್ಮಗೆ ಸಪೋರ್ಟ್ ಮಾಡೋದಾಗ್ಲಿ, ನನ್ನ ಫೀಸ್, ನನ್ನ ಲೈಫ್ ನ ನಾನು ಲೀಡ್ ಮಾಡೋದಾಗ್ಲಿ ಕಾಲೇಜ್ ಲೈಫ್ ಅಲ್ಲಿ, ಪ್ರತಿಯೊಂದು ನಾನು ದಿಸ್ ಇಂಡಸ್ಟ್ರಿ ಎಲ್ಲಾನು ನಾನೇ ಸ್ವಂತ ಸೆಲ್ಫ್ ಗಿಫ್ಟೆಡ್ ಆಗಿ ಲೀಡ್ ಮಾಡಿದೆ ಅಂತ ಹೇಳ್ಬೋದು. ಲಾಸ್ಟ್ 3 years ಇನ್ ದಿಸ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ಲಾನಿಂಗ್ ಇದೆ, ಕಾರ್ ತಗೋಬೇಕು ಅಂತ ಥ್ರೂ ದಿಸ್ ಇಂಡಸ್ಟ್ರಿನೇ. ಸೊ ಆಲ್ರೆಡಿ ಅದನ್ನು ಪ್ಲಾನಿಂಗ್ ಎಲ್ಲ ಆಗಿದೆ. ಸಿಂಪಲ್ ಅಷ್ಟೇ,
ಧನ್ವಂತರಿ ಸ್ಟಾರ್ಟ್ ಮಾಡಿ ಹತ್ತತ್ರ 8 ರಿಂದ 10 ತಿಂಗಳ ಆಗ್ತಾ ಬಂತು. ಅಂಡ್ ಸೋ ಮೆನಿ ಪೀಪಲ್ಸ್ ಆರ್ ಅರ್ನಿಂಗ್ ವೆರಿ ಗುಡ್ ಇನ್ಕಮ್. ಇವನ್ ನಾನು ಕೂಡ ಚೆನ್ನಾಗಿ ಅರ್ನ್ ಮಾಡ್ತಿದ್ದೀನಿ, ನನ್ನ ಟೀಮ್ ಕೂಡ ಅರ್ನ್ ಮಾಡ್ತಿದೆ. ಎಷ್ಟು ಮಾಡ್ತೀನಿ ನನ್ನ ಟೀಮಲ್ಲಿ ಎಷ್ಟು ಜನ ಎಷ್ಟು ಅರ್ನ್ ಮಾಡ್ತಾರೆ ಅಂತ ತುಂಬಾ ಮ್ಯಾಟರ್ ಆಗುತ್ತೆ. ದ ಬ್ಯೂಟಿ ಆಫ್ ದಿಸ್ ಇಂಡಸ್ಟ್ರಿ. 10 ಜನಕ್ಕೆ ನಾನು ಹೆಲ್ಪ್ ಮಾಡ್ತೀನಿ, ಅವರು ಬಿಕಾಸ್ ಆಫ್ ಅವ್ರು ಚೆನ್ನಾಗಿರ್ತಾರೆ, ಬಿಕಾಸ್ ಆಫ್ ನನ್ನಿಂದ ಅವ್ರು ಅರ್ನ್ ಮಾಡ್ತಾರೆ. ಸೊ ಇದು ಒಂದೇ ಇಂಡಸ್ಟ್ರಿ, ನೀವು ಬೇರೆಯವ್ರ ಬಗ್ಗೆ ಒಳ್ಳೇದಾಗಿ ಯೋಚನೆ ಮಾಡ್ಬೋದು. ಬೇರೆ ಯಾವ್ದು ಇಂಡಸ್ಟ್ರಿ ಬೇರೆಯವ್ರ ಬಗ್ಗೆ ಒಳ್ಳೇದಾಗಿ ಯೋಚನೆ ಮಾಡಕ್ ಆಗಲ್ಲ ನೀವು. ಸೊ ಯಾವ್ದೇ ಇಂಡಸ್ಟ್ರಿಯಲ್ಲಿ ಹೋಗಿ ನೀವು ಅಲ್ಲೊಬ್ಬರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನಿಮ್ಗೆ ದುಡ್ಡು ಬರುತ್ತೆ. ಡಾಕ್ಟರ್ಸ್ ಹತ್ರ ಹೋಗಿ, ಡಾಕ್ಟರ್ಸ್ ಪೇಷಂಟ್ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಡಿಸೀಸಸ್ ಬರ್ಲಿ, ಏನಾದ್ರು ಆಗ್ಲಿ, ತುಂಬಾ ಪ್ರಾಬ್ಲಮ್ ಆಗ್ಲಿ, ಅವಾಗ ನನ್ನ ಹತ್ರ ಬರ್ಲಿ, ಅವಾಗ ನನ್ನ ದುಡ್ಡು ಬರುತ್ತೆ. ಯಾವುದೇ ಫೀಲ್ಡ್ ಅಲ್ಲಿ ಹೋಗಿ ನೀವು, ಲಾಯರ್, ಪೊಲೀಸ್, ಇದೊಂದೇ ಇಂಡಸ್ಟ್ರಿ ಬೇರೆಯವ್ರ ಬಗ್ಗೆ ಒಳ್ಳೇದಾಗಿ ಯೋಚನೆ ಮಾಡೋದು. ಇವ್ನ್ ಚೆನ್ನಾಗಿರ್ಲಿ, ಇವ್ನ್ ಗ್ರೋ ಆಗ್ಲಿ, ಇವ್ನು 1,000 ಪರ್ ಡೇ ಬರ್ಲಿ, ಈ ತರ ಯೋಚನೆ ಮಾಡೋದ್ರಲ್ಲಿ ಇದೊಂದೇ ಇಂಡಸ್ಟ್ರಿ ಅಂತ ಹೇಳ್ಬೋದು. ಐ ಆಮ್ ಬ್ಲೆಸ್ಡ್ ವಿತ್ ದಿಸ್ ಇಂಡಸ್ಟ್ರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಗಿರಿ ಸರ್, ಜಗದೀಶ್ ಸರ್, ಸುಶೀಲ್ ಸರ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ಟು ಪ್ರಣಮ್ ಅವ್ರ ಸರ್.